ನಾಲ್ಕರ ರಿಸಲ್ಟ್ ಬಳಿಕ ಹೈಕಮಾಂಡ್ ಒಂದು ಇತ್ಯರ್ಥ ಮಾಡುತ್ತೆ, ಸಚಿವ ಸಂಪುಟ ಪುನರ್ ನೋಡಿ. ನಾನಿದು ಪದೇ ಪದೇ ತಮ್ಗೆ ಹೇಳಿದ್ದೀನಿ, ನಾನು ನೀವು ಮಾತಾಡಿದ್ರೆ ಅಪ್ರಸ್ತುತ. ಮಾತನಾಡಬೇಕಾಗಿರೋರು ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು ತೀರ್ಮಾನ ತಗೋತಾರೆ. ಅದು ಅವ್ರು ಏನು ಹೇಳಿಕೆ ನೀಡ್ತಾರೆ ಅದು ಮಾತ್ರ ಪ್ರಸ್ತುತ. ಅದು ಬಿಟ್ಟರೆ ಬೇರೆ ಬೇರೆ ಯಾರು ಏನು ಹೇಳಿದ್ರು ಕೂಡ ಅಪ್ರಸ್ತುತ. ಏನು ಮಾತಾಡೋದೇನಿದೆ? ಯಾರು ಹೇಳಿದ್ರು? ಗೊಂದಲಗಳಾಗ್ತಾ ಇದ್ದಾವೆ. ಎಲ್ಲಿ ಗೊಂದಲ ಎಲ್ಲಿದೆ ಇವ್ರೆ? ಗೊಂದಲ ಎಲ್ಲಿದೆ ಹೇಳಿ? ಈಗ ನೀವು ಹಿಂಗೆ ಪ್ರಶ್ನೆ ಕೇಳ್ತೀರಾ, ಗೊಂದಲ ಸೃಷ್ಟಿ ಆಗ್ತವೆ. ನೀವು ಪ್ರಶ್ನೆ ಕೇಳೋದು ನಿಲ್ಲಿಸಿದ್ರೆ ತಣ್ಣಗಿರ್ತದೆ, ಶಾಂತಾಗಿರ್ತದೆ. ಈಗ ಖರ್ಗೆ ಸಾಹೇಬ್ರು ಬಂದು ಏನಂತ ಹೇಳ್ಬೇಕು ತಮ್ಗೆ ಹೇಳಿ? ಯಾವ ಮೇರಿ 25 ಆಯ್ತು, 24 ಆಯ್ತು, 25 ಆಯ್ತು, 26 ಆಯ್ತು. ನಾನು ಹೇಳ್ತಾ ಇದ್ದೀನಲ್ಲ ಸರ್, ನಾನು ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ, ನೀವು ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ಯಾರು ಮಾತಾಡಬೇಕು ಮಾತಾಡ್ತಾರೆ, ಅವಾಗ ನಿಮಗೆ ಸಿಗ್ತದೆ. ನಾಲ್ಕರ ರಿಸಲ್ಟ್ ಬಳಿಕ ಹೈಕಮಾಂಡ್ ಒಂದು ಇತ್ಯರ್ಥ ಮಾಡುತ್ತೆ, ಸಚಿವ ಸಂಪುಟ ಪುನರ್ ನೋಡಿ. ನಾನಿದು ಪದೇ ಪದೇ ತಮ್ಗೆ ಹೇಳಿದ್ದೀನಿ, ನಾನು ನೀವು ಮಾತಾಡಿದ್ರೆ ಅಪ್ರಸ್ತುತ. ಮಾತನಾಡಬೇಕಾಗಿರೋರು ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು ತೀರ್ಮಾನ ತಗೋತಾರೆ. ಅದು ಅವ್ರು ಏನು ಹೇಳಿಕೆ ನೀಡ್ತಾರೆ ಅದು ಮಾತ್ರ ಪ್ರಸ್ತುತ. ಅದು ಬಿಟ್ಟರೆ ಬೇರೆ ಬೇರೆ ಯಾರು ಏನು ಹೇಳಿದ್ರು ಕೂಡ ಅಪ್ರಸ್ತುತ. ಏನು ಮಾತಾಡೋದೇನಿದೆ? ಯಾರು ಹೇಳಿದ್ರು? ಗೊಂದಲಗಳಾಗ್ತಾ ಇದ್ದಾವೆ. ಎಲ್ಲಿ ಗೊಂದಲ ಎಲ್ಲಿದೆ ಇವ್ರೆ? ಗೊಂದಲ ಎಲ್ಲಿದೆ ಹೇಳಿ? ಈಗ ನೀವು ಹಿಂಗೆ ಪ್ರಶ್ನೆ ಕೇಳ್ತೀರಾ, ಗೊಂದಲ ಸೃಷ್ಟಿ ಆಗ್ತವೆ. ನೀವು ಪ್ರಶ್ನೆ ಕೇಳೋದು ನಿಲ್ಲಿಸಿದ್ರೆ ತಣ್ಣಗಿರ್ತದೆ, ಶಾಂತಾಗಿರ್ತದೆ. ಈಗ ಖರ್ಗೆ ಸಾಹೇಬ್ರು ಬಂದು ಏನಂತ ಹೇಳ್ಬೇಕು ತಮ್ಗೆ ಹೇಳಿ? ಯಾವ ಮೇರಿ 25 ಆಯ್ತು, 24 ಆಯ್ತು, 25 ಆಯ್ತು, 26 ಆಯ್ತು. ನಾನು ಹೇಳ್ತಾ ಇದ್ದೀನಲ್ಲ ಸರ್, ನಾನು ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ, ನೀವು ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ಯಾರು ಮಾತಾಡಬೇಕು ಮಾತಾಡ್ತಾರೆ, ಅವಾಗ ನಿಮಗೆ ಸಿಗ್ತದೆ.